ಓಂ ವಿಘ್ನೇಶ್ವರಾಯ ನಮಃ. ಓಂ ಗುರುಭ್ಯೋ ನಮಃ. ಸ್ವಾಮಿ ನಮಸ್ಕಾರ. ನವರಾತ್ರಿ ಬಗ್ಗೆ ತಾವೆಲ್ಲ ತಿಳಿಸ್ಕೊಡ್ತಾ ಇದೀರ. ನವರಾತ್ರಿ ಹೇಗ್ ಮಾಡಬೇಕು, ಇದರಿಂದ ಏನು ಪ್ರಕೃತಿಗೆ ಉಪಯೋಗ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಾ. ಕೆಲವರಿಗೆ ಈ ಪೂಜೆ ಮತ್ತೆ ಈ ಧ್ಯಾನ ಸಿದ್ಧಿ ಬಗ್ಗೆ ನಂಬಿಕೆಗಳಿರಲ್ಲ. ದೇವರು ಅಂತ ಇದಾನೆ ಅಂತ ನಂಬ್ತಾರೆ, ಆದ್ರೆ ಪೂಜೆ ಬಗ್ಗೆ ಆಗ್ಲಿ, ಧ್ಯಾನದ ಬಗ್ಗೆ ಆಗ್ಲಿ, ಮಂತ್ರದ ಬಗ್ಗೆ ಈ ಶಕ್ತಿ ಇದೆಯಾ ಇದೆಲ್ಲ ಆ ಆಚರಣೆಗಳ ಬಗ್ಗೆ ನಂಬಲ್ಲ. ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಆಗಂಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸ್ವಾಮಿ. ಸರ್ವರಿಗೂ ಶರಣಾರ್ಥಿಗಳು. ತಾವು ಕೇಳಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ವಿಚಾರ. ನೋಡಿ, ಭಕ್ತಿ, ಶ್ರದ್ಧಾ, ಶ್ರವಣ, ವಿಶೇಷ ಗುಣಗಳನ್ನ ನಾವು ನೀವೆಲ್ಲರೂ ಈ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂತಹ ವಿಚಾರಗಳೆಲ್ಲ ಇದು ಸಾವಿರಾರು ವರ್ಷಗಳ ಕಾಲ ನಡೆದುಕೊಂಡು ಬಂದಿರತಕ್ಕಂತಹ ಆದಿಗಳು. 18 ಯುಗಗಳು ಚತುಷ್ಪಾದ ಶಕ್ತಿಗಳಿಂದ ನಡೆದು ಬಂದಂತಹ ಅನೇಕ ಭಾವನೆಗಳು ಮತ್ತು ಶಕ್ತಿಗಳು, ಕರ್ತೃತ್ವಂ ಕ್ರಿಯತ್ವಂ ಹೇಗಿರುತ್ತೋ ಅದೇ ತರಹ ನಮ್ಮ ಭಾವನೆ ಮತ್ತು ಶಕ್ತಿ, ಕಾಯ ವಾಚ ಮನಸ್ಸುಗಳು. ಕಾಯದಿಂದಲೂ ಕೂಡ ಅನೇಕ ಕೈಂಕರ್ಯಗಳು ನಡೆಯುತ್ತೆ. ನಮ್ಮ ಶಬ್ದ ತರಂಗದ ಉಚ್ಚಾರ ಮಾಡತಕ್ಕಂತಹ ಧ್ವನಿಯಿಂದಲೂ ಕೂಡ ಅನೇಕ ಶಬ್ದ ತರಂಗಗಳ ಯೋಜನೆಗಳು ಪ್ರಕೃತಿಯಲ್ಲಿರುತ್ತೆ, ಬಂದು ಸೇರುತ್ತೆ. ಅದೇ ರೀತಿ ನಮ್ಮ ಕಾಯ ನಿಷ್ಠೆಗಳಿಂದಲೂ ಕೂಡ, ನಾವು ಭಾವನೆಯಿಂದಲೂ ಕೂಡ ಒಂದು ಶಕ್ತಿ ಬೆಳೆಯುತ್ತೆ ಅಂತಹ ಅನೇಕ ಮಹಾನುಭಾವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಗೊತ್ತಿಲ್ಲದವರಿಗೆ ಗೊತ್ತು ಬೇವು ಬೆಲ್ಲದ ರುಚಿ. ಬೇವು ಮತ್ತು ಬೆಲ್ಲ ತಿಂದವರಿಗೆ ಮಾತ್ರ ಗೊತ್ತಿರುತ್ತೆ. ಬೇವಿನ ಸೊಪ್ಪು ಕಹಿ ಇರುತ್ತೆ, ಬೆಲ್ಲ ಸಿಹಿ ಇರುತ್ತೆ ಅಂತ. ತಿನ್ನದಲ್ಲೇ ಇದ್ದಾಗ ಏನಾಗುತ್ತೆ, ತಿಂದು ರುಚಿ ನೋಡದಲ್ಲೇ ಇದ್ದಾಗ ಅವರು ಅನೇಕ ವಾಕ್ಯಗಳನ್ನು ಮಾತಾಡ್ತಕ್ಕಂಥದ್ದು ಅವರವರ ಧರ್ಮ. ಆದರೆ ಜಗತ್ತಿನಲ್ಲಿ ಪ್ರಣವಳಿಕೆಗಳು ಕೂಡ ತಾಯಿಯ ಗರ್ಭದಲ್ಲಿ ಒಂದು ಶಕ್ತಿ ಬೆಳೀತಾ ಇದೆ ಅಂತ ನಾವೆಲ್ಲ ನಂಬೇಕಾಗುತ್ತಲ್ವಾ. ತಾಯಿ ಗರ್ಭದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಅನ್ನನಡವಳಿಕೆ, ತಾಯಿ ತಿಂದ ಆಹಾರವು ಮಗುವಿಗೆ ಹೋಗುತ್ತೆ ಎನ್ನುವುದನ್ನು ಕೂಡ ನಾವು ಯಾರು ಸೃಷ್ಟಿ ಮಾಡಿರುವುದಲ್ಲ. ಇದು ಜಗತ್ತಿನಲ್ಲಿ ಒಂದು ಸೃಷ್ಟಿ ಇದೆ. ಸೃಷ್ಟಿಯ ಜೊತೆಗೂಡಿ ನಾವೆಲ್ಲ ಬೆಳೆಯುತ್ತಾ ಇದ್ದೀವಿ. ಆ ಸೃಷ್ಟಿಯ ಜೊತೆಗೂಡಿ ಬೆಳೆಯುವಂತಹ ಸಂದರ್ಭಗಳೇ ಜ್ಞಾನಕೋಶ ಪದವಿಗಳು. ಆ ಜ್ಞಾನಕೋಶ ಪದವಿಗಳಿಂದಲೇ ಅನೇಕ ವಿದ್ಯಾಕೋಶಗಳು ಬಂದಿದ್ದಾವೆ. ಆ ಜ್ಞಾನಕೋಶವನ್ನು ಕೊಟ್ಟವರೇ ಯಾರೋ? ಸನಾತನ ಶಾಸ್ತ್ರದವರು, ಹಿರಿಯವರು, ಅನುಭವದ ಸಿದ್ಧಾಂತವರು. ಅನುಭವದ ಸಿದ್ಧಾಂತಗಳೆಲ್ಲವೂ ಜೊತೆಗೂಡಿ ಜ್ಞಾನಕೋಶ ಪದವಿಯಾಗಿದೆ. ಜ್ಞಾನಕೋಶದ ವಿಸ್ತೀರ್ಣವಾಗಿರ್ತಕ್ಕಂಥ ಈಗ ಯುಗಗಳು ಕಳೆದು ಈಗ ಇನ್ಸ್ಟ್ರೂಮೆಂಟ್ ಆಫ್ ಟೆಕ್ನಾಲಜಿ ಬರಬೇಕಾಗಿದ್ರು ಕೂಡ ಜ್ಞಾನದಿಂದಲೇ ಬಂದಿದೆ ಹೊರತು, ಅವರ ಇಂದಿನ ಅನುಭವದ ಪಳವಳಿಕೆಯ ಶಕ್ತಿಯಿಂದ ಬಂದಿದೆ ಹೊರತು ಬೇರೆ ಯಾವುದರಿಂದಲೂ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದ ಪಕ್ಷದಲ್ಲಿ ನಾವೆಲ್ಲರೂ ಯೋಚಿಸುವುದಾದರೆ, ಪ್ರತಿ ಒಂದು ಕೂಡ ಒಂದು ಶಕ್ತಿಯು ಪ್ರಪಂಚಿಕ ದರ್ಪಣದಲ್ಲಿ ಇರುವಂತಹ ಸಂಯಮವನ್ನು ನೋಡಿದಾಗ ಅನುಭವದ ಪ್ರಾಖ್ಯಾನಿಕ ವ್ಯಾಖ್ಯಾನದಲ್ಲಿ ಬಂದಿರುವ ಸ್ತೋತ್ರಗಳೇ ಮಹಾಪೂರ್ವಗಳು. ಹಾಗಾದ್ರೆ ತಾವು ಕೇಳುವಂಥದ್ದು, ಮಂತ್ರದಿಂದಲೂ ಕೂಡ ಶಕ್ತಿ ಬರುತ್ತಾ? ಮಂತ್ರ ಪಠನೆ ಮಾಡಿದಾಗಲೂ ಕೂಡ ಶಕ್ತಿ ಈ ಪ್ರಾಪಂಚಿಕ ದರ್ಪಣದಲ್ಲಿ ಬರುತ್ತಾ ಅಂತ ನೋಡಿ. ಪ್ರಕೃತಿ ಎನ್ನುವಂಥದ್ದು ದೊಡ್ಡ ಶಕ್ತಿ. ಅಗಮಗೋಚರ, ನಿಗಮಗೋಚರ, ಸ್ವಯಂ ಪ್ರಕಾಶಕ ತೇಜೋರಾಶಿಗಳಲ್ಲಿರ್ತಕ್ಕಂಥ ಪಳವಳಿಕೆಗಳು ನಾವೇನು ಸೊನ್ನೆ ಅಂತೀವೋ ಆಗಿರುತ್ತೆ. ಆದ್ರೆ ಅನುಭವದ ಸಿದ್ಧಾಂತದ ಮೇರೆಗೆ ನಾವು ಇಚ್ಛಾಶಕ್ತಿಯಿಂದ, ನಿಷ್ಠೆಯಿಂದ, ಪಾರಂಗತ ಶಕ್ತಿಗಳಿಂದ ಗುರುಮುಖೇಣವಾಗಿ ಅಂದ್ರೆ ಅನುಭವದವರ ಮುಖೇಣವಾಗಿ ನಾವು ಯೋಚಿಸಿ, ಅದನ್ನ ಪಲಗಿಸಿ, ಅದನ್ನ ಪ್ರಮಾಣಿಸಿ, ಅದನ್ನ ಚಿತ್ತಿಸಿ, ನಮ್ಮ ಕಾಯಕವನ್ನು ದೃಢಕಲ್ಪದಿಂದಿಟ್ಟಾಗ ಮಾತ್ರ ಎಲ್ಲಾ ಶಕ್ತಿಗಳು ಬಂದೊದಗುತ್ತೆ. ಹಾಗಾದ್ರೆ ಪೂಜಾ ಫಲಕ್ಕೆ ನಾವು ಬರೋಣ. ಪೂಜಾ ಫಲದ ಒಂದು ವಿಶೇಷಗಳನ್ನ ನಾವು ಹೇಳ್ತೀವಿ. ಇಂದಿನವರು ಪೂಜಾ ಫಲವನ್ನು ಮಾಡಿದ್ದಾರೆ. ಅರಿಶಿಣ, ಕುಂಕುಮ, ಪತ್ರೆ, ಪುಷ್ಪಗಳು ಅಂತಹ. ಪುಷ್ಪದಲ್ಲಿ ನಾವ್ಯಾರು ಕೂಡ ಈ ಕಲ್ಲರ್ಗಳಿದ್ದಾವೆ, ಅನೇಕ ಕಲ್ಲರ್ಗಳಿದ್ದಾವಲ್ವ ಅಲ್ಲಿ ಪ್ರಕೃತಿಯಲ್ಲಿ. ಆ ಕಲ್ಲರನ್ನು ಕೊಟ್ಟವರೇ ಯಾರು? ನೀವು ಕೊಟ್ಟಿದ್ದೀವ? ಅಥವಾ ನಾವೆಲ್ಲರೂ ಕೂಡ ಮಾನವ ಮೌಲ್ಯಗಳನ್ನ ನಾವು ಏನೋ ಸ್ವಲ್ಪ ಭಗವಂತ ಸೃಷ್ಟಿ ಕೊಟ್ಟಿದ್ದಾನೆ, ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ನಮ್ಮ ವಿಚಾರದಲ್ಲಿ ನೂರಾರು ಮಾತುಗಳನ್ನು, ಕೋಟ್ಯನ್ನು ಮಾತ್ರ ನಾವೆಲ್ಲರೂ ಕೂಡ ಮಾತನಾಡ್ತೀವಿ. ಆದ್ರೆ ಈ ಪುಷ್ಪಗಳಲ್ಲಿ ಆಯಾಯಿ ಬಣ್ಣಗಳನ್ನಿಟ್ಟವನು ಯಾರು? ತರುಲತೆಗಳಲ್ಲಿ, ಬಳ್ಳಿಗಳಲ್ಲಿ ಒಂದರಲ್ಲಿ ಕೆಂಪು ಬರುತ್ತೆ, ಒಂದರಲ್ಲಿ ಬಿಳಿ ಬರುತ್ತೆ, ಒಂದರಲ್ಲಿ ನೀಲಿ ಬರುತ್ತೆ, ಒಂದರಲ್ಲಿ ಹಳದಿ ಬರುತ್ತೆ. ಇದು ಎಲ್ಲಿಂದ ಬಂತು? ಇದರ ಅರ್ಥಗಳೇನು ಅಂತ ಯೋಚಿಸಿ ನೋಡಿದಾಗ 27 ನಕ್ಷತ್ರಗಳು, ಆಯಾಯಿ ನಕ್ಷತ್ರದಲ್ಲಿ ಪಳವಳಿಕೆಗಳನ್ನ ಭಗವಂತ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಹಾಕಿರ್ತಾನೆ.
ಅದು ರಜೋಗುಣವೆಂತದು, ಸತ್ವಗುಣವೆಂತದು, ತಮೋಗುಣವೆಂತದು. ಆ ಪಳವಳಿಕೆಯು ಕೂಡ ಮೂಡಬೇಕಾಗಿದ್ರೆ ನಮ್ಮ ಭಾವನೆಯಿಂದ ಮೂಡುತ್ತೆ. ಭಾವನೆಯಿಂದಲೇ ಒಂದು ಶಕ್ತಿ ಬೆಳೆಯುತ್ತೆ. ಭಾವನೆಯಿಂದಲೇ ಒಂದು ಅಪೂರ್ವವಾಗಿರ್ತಕ್ಕಂಥ ಆತ್ಮ ಸೃಷ್ಟಿಯಾಗುತ್ತೆ. ಈ ಆತ್ಮದ ಜೊತೆಯಲ್ಲಿ ನಾವು ಸಂಪರ್ಕ ಇಟ್ಕೊಳ್ಬೇಕು ಅಂದಾಗ ಆತ್ಮ ನಿವೇದನೆಗಳ ಬಗ್ಗೆ ಹೇಳಬೇಕು ಅಂದ್ರೆ ನಾವು 24 ತಿಂಗಳಲ್ಲ, 24 ವರ್ಷ ಹೇಳಿದ್ರು ಕೂಡ ಸವಿಯಲ್ಲ. ಹಾಗಾಗಿ ಈ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಹೇಗೆ? ಒಬ್ಬೊಬ್ಬರದ್ದು ಅಭಿರುಚಿ ಒಂದಿರುತ್ತೆ. ಹೇಗೆ? ಒಬ್ಬರದ್ದು ಹುಳಿ ಮೇಲೆ ಇಷ್ಟ ಇರುತ್ತೆ, ಒಬ್ಬರು ಸಿಹಿ ಕಂಡ್ರೆ ತುಂಬಾ ಆಸೆ, ಒಬ್ಬರು ಒಗರು ಕಂಡ್ರೆ ಆಸೆ. ಅದೇ ತರಹ ಅನೇಕ ಮೂಲಗಳ ಗಾಂಭೀರ್ಯಗಳನ್ನ ಒಂದು ಕಡೆ ಒಟ್ಟುಗೂಡಿಸುವುದಕ್ಕೋಸ್ಕರವಾಗಿ ಒಂದಿಷ್ಟು ಮಹನೀಯರು ಯಾಗಯಜ್ಞಾದಿಗಳಿಂದಲೂ ಕೂಡ ಪ್ರಕೃತಿಗೆ ಒಂದು ಶಕ್ತಿ ಇರುತ್ತೆ. ಆ ಪ್ರಕೃತಿಯ ಶಕ್ತಿಯನ್ನ ನಾವು ವಿಸ್ತಾರವಾಗಿ ಸರ್ವತೋಮುಖ ಪೂರ್ಣಚಂದ್ರನಂತೆ ನಡೆದುಕೊಳ್ಳಬೇಕು. ಹಾಗಾಗಿ ಆ ಪ್ರಕೃತಿಯ ಶಕ್ತಿ ಹೇಗೆ? ಯಜ್ಞಾಹುತಿಗಳು. ಯಜ್ಞದಿಂದ ಹಾಗಾದ್ರೆ ಯಜ್ಞ ಮಾಡುವುದರಿಂದ ಪ್ರಕೃತಿಗೆ ಒಳ್ಳೆ ಶಕ್ತಿ ಬರುತ್ತಾ? ಖಂಡಿತ ಬರುತ್ತೆ. ಹೇಗಾಗುತ್ತೆ ಅಂದ್ರೆ ನಾವೆಲ್ಲರೂ ಯೋಚಿಸಬಹುದಾದ್ರೆ ಯಜ್ಞವನ್ನು ಮಾಡುವಾಗ ಅಜ್ಯವನ್ನು, ತುಪ್ಪವನ್ನು ಹಾಕ್ತಿವಿ. ಇಂತಹ ಸಮಿತಿಗಳನ್ನೇ ಬೆಳೆಸಬೇಕು ಅಂತ ಇದೆ. ಅಂತಂತಹ ಸಮಿತಿನಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ಇವಾಗ ಕಾರ್ಬನ್ ಅನ್ನು ಓಡಿಸುವುದಕ್ಕೆ ಇಂಗಾಲದ ಆಮ್ಲವನ್ನು ಓಡಿಸಿ ಶುದ್ಧವಾದ ಆಮ್ಲಜನಕ ಬರಬೇಕು ಅಂದಾಗ ಒಂದಷ್ಟು ಬೀಜಾಕ್ಷರಗಳಿದೆ. ಯಜ್ಞ ಆಹುತಿಗಳನ್ನು ಕೊಟ್ಟಾಗ ನೀವು ಇನ್ಸ್ಟ್ರೂಮೆಂಟ್ ಆಫ್ ಟೆಕ್ನಾಲಜಿ ಕಂಡುಹಿಡಬಹುದು. ಈಗ ಒಂದು ದಿವಸ ನೀವು ಇಲ್ಲಿ ಬಂದು ಪರೀಕ್ಷೆ ಮಾಡಿ ಅನಂತರ ಒಂದಷ್ಟು ಬೀಜಾಕ್ಷರಿಗಳ ಮಂತ್ರ ಇದ್ದೇವೆ, ನವಾಕ್ಷರ ಬೀಜಾಕ್ಷರಿಗಳು. ಅದರಿಂದ ಇಷ್ಟು ಆಹುತಿಗಳನ್ನು ನಾವು ಕೊಟ್ಟ ನಂತರ ಈ ಸುತ್ತಮುತ್ತಿನ ಪರಿಸರದಲ್ಲಿ ಇಲ್ಲಿನ ಆಕ್ಸಿಜನ್ ಎಷ್ಟಿರುತ್ತೆ, ಇಲ್ಲಿನ ಕಾರ್ಬನ್ ಎಷ್ಟಿರುತ್ತೆ ಎಂಬುದನ್ನ ನೀವು ಪರೀಕ್ಷೆ ಮಾಡಬೇಕು ಅಂದಾಗ ಅದು ಮಾಡಿ ಅದು ಸವಿಸ್ತಾರವಾದ ಸ್ಥಿತಿಗೆ ಬಂದಾಗ ನೀವು ಪರೀಕ್ಷೆ ಮಾಡಿ ಯೋಚಿಸಿದಾಗ ಗೊತ್ತಾಗುತ್ತೆ, ಹೌದು ಮಹನೀಯರು ಹಿಂದೆ ಮಾಡಿರ್ತಕ್ಕಂಥದ್ದು ಇದು ಸುಮ್ಮನೆ ಏನು ನಾವು ನೀವು ನಮ್ಮ ಭಾವನೆಯಿಂದ ಉಪಾಧಿಕಾರವಲ್ಲ, ಇದು ಜಗತ್ತಿಗೆ ಒಳಿತಾಗಲಿ ಅಂತ ಮಾಡಿರ್ತಕ್ಕಂಥ ಭಾವನೆ ಅಂತ ಗೊತ್ತಾಗುತ್ತೆ. ಆ ಹೋಮಗಳಲ್ಲೂ ಕೂಡ ಜಲ ಬೀಜಾಕ್ಷರಗಳಿದೆ, ವಾಯು ಬೀಜಾಕ್ಷರಗಳಿದೆ, ತತ್ವ ಬೀಜಾಕ್ಷರಗಳಿದೆ, ಶ್ರವಿಸ್ತ ಬೀಜಾಕ್ಷರಗಳಿದೆ, ಪೃಥ್ವಿ ಚರಾಚರ ವಸ್ತುಗಳಲ್ಲಿ ಇರ್ತಕ್ಕಂಥ ಪೃಥ್ವಿ ಬೀಜಾಕ್ಷರಗಳಿದೆ. ಒಂದೊಂದು ಬೀಜಾಕ್ಷರಿಯನ್ನು ಕೂಡ ಈ ಪ್ರಕೃತಿಲಿ ಒಂದು ಎನರ್ಜಿಯನ್ನ ಅಂದ್ರೆ ಒಂದು ಶಕ್ತಿಯನ್ನ ಹೊರೆದೂಡಿಸುವ ಚೈತನ್ಯ ಇದೆ. ಇವತ್ತು ಮೊಬೈಲ್ ಇದೆ, ನಿಮ್ಮ ಮೊಬೈಲ್ ನಲ್ಲಿ ಒಂದು ಪಾರ್ಟ್ಸ್ ಇಲ್ಲ, ಅದರಲ್ಲಿ ನಾನಾ ತರಹ ಪಾರ್ಟ್ಸ್ ಗಳನ್ನ ಜೋಡಿಸಿದ್ದೀರಿ. ಅದು ಒಂದೊಂದು ಕಲೆಕ್ಷನ್ ಇರುತ್ತೆ. ಆ ಕಲೆಕ್ಷನ್ ರೇಖಾಂಶಗಳ ಮೇಲೆ ಇಲ್ಲಿ ಒಂದು ಜೋಡಿಸಿರ್ತೀರಾ, ಎಲ್ಲೋ ಒಂದು ಕಡೆ ಜೋಡಿಸಿರ್ತೀರಾ. ಅದು ಎರಡೂ ಕಲೆಕ್ಷನ್ ಆದಾಗ ಮಾತ್ರ ಇಲ್ಲಿಗೆ ಬರುತ್ತೆ. ನಿಮ್ಮೆಲ್ಲ ಎಷ್ಟು 1 ಲಕ್ಷ ಅಲ್ಲ 50 ಲಕ್ಷ ಅಥವಾ 10 ಲಕ್ಷದ ಒಂದು ಮೊಬೈಲ್ ಅನ್ನು ಕೊಂಡ್ಕೊಂಡಿರ್ತೀರಾ. ಅದರಲ್ಲಿ ಬ್ಯಾಟ್ರಿ ಒಂದು ತೆಗೆದ್ರು ಕೂಡ ನಿಮ್ಮ ಮೊಬೈಲ್ ಏನು ವರ್ಕ್ ಮಾಡುವುದಿಲ್ಲ. ಹಾಗೆಯೇ ಪ್ರಕೃತಿಯಲ್ಲಿ ಒಂದು ಪಂಚಭೂತಾಧಿಕರಣಗಳ ಶಕ್ತಿಗಳ ಒಕ್ಕೂಟಗಳ ಒಂದು ಶಕ್ತಿಯೇ ಪ್ರಪಂಚಿಕ ಔತಣದಲ್ಲಿ ಪ್ರಾರಬ್ಧದ ಅನುಚಿತದಲ್ಲಿರುತ್ತೆ. ಆದರೆ ಪೂಜಾ ಫಲವನ್ನು ನಾನು ಒಂದು 3 ನಿಮಿಷಗಳ ಕಾಲ ಹೇಳುವುದಕ್ಕೆ ಇಚ್ಛಪಡ್ತೀನಿ. ಪೂಜೆಯಿಂದ ಏನೇನು ಫಲ ಸಿಕ್ಕುತ್ತೆ? ಏನ್ ಸಿಕ್ಕುತ್ತೆ ಪೂಜೆಯಿಂದ? ನೋಡಿ, ಒಂದು ಪತ್ರೆ ಇದೆ ಇಲ್ಲಿ, ಔದಂಬರ ಅಥವಾ ಮುದುಕ. ಔದಂಬರ ಶುಕ್ರ ಅಂತ ಹೇಳ್ತೀವಿ, ಮುದುಕಕ್ಕೆ ಚಂದ್ರ ಅಂತ ಹೇಳ್ತೀವಿ ಗ್ರಹಗಳಲ್ಲಿ. ಇದರ ಉತ್ಕೃಷ್ಟತೆ ಏನು, ಇದರಲ್ಲಿ ಏನಿದೆ ಅಂತ ಯೋಚಿಸುವುದಾದರೆ ಅಂತಹ ಪತ್ರೆಗಳನ್ನೇ ಏನಕ್ಕೆ ತಂದು ಪೂಜಿಸಬೇಕು ಅನ್ನುವುದು ಯೋಚಿಸುವುದಾದರೆ ಅನೇಕ ಗಿಡಗಳು 20 ಕೋಟಿ ಸಸ್ಯಗಳು ಈ ಪೃಥ್ವಿಯಲ್ಲಿ ಹುಟ್ಟಿದೆ. ಸಸ್ಯ ಅಂದ್ರೆ ಗಿಡ ಮರಗಳೆಲ್ಲ ಒಂದೇ ಅಂತ ನಿಮ್ಮೆಲ್ಲರ ಭಾವನೆಗಳು. ಮರ ಅಂದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಮರವು ಒಂದೇ ಆಗಿದ್ದ ಪಕ್ಷದಲ್ಲಿ ಗಂಧ ಸುವಾಸನೆ ಇರುತ್ತೆ. ಔದಂಬರ ಹತ್ತಿ 1000 ವೃಕ್ಷಗಳು ಕೊಡುವಂತಹ ಆಮ್ಲಜನಕವನ್ನ ಹತ್ತಿ ವೃಕ್ಷ ಕೊಡುತ್ತೆ, ಹೊಂಗೆ ಕೊಡುತ್ತೆ, ಹರಳಿ ಕೊಡುತ್ತೆ, ಮಾವು ಕೊಡುತ್ತೆ, ಬೇವು ಕೊಡುತ್ತೆ, ಹಲಸು ಕೊಡುತ್ತೆ, ತುಂಗ ಕೊಡುತ್ತೆ. ಬೇರೆ ವೃಕ್ಷಗಳಲ್ಲಿ ಏನಕ್ಕೆ ಆ ಶಕ್ತಿ ಇರುವುದಿಲ್ಲ ಅಂತ ನೀವು ಯೋಚಿಸುವುದೇ ಆದರೆ ಆಕಾಶವು ಒಂದೇ, ಸೂರ್ಯನೊಬ್ಬನೇ, ಗಾಳಿ ಎಲ್ಲಾ ಕಡೆ ಪಸರಿಸುತ್ತೆ, ಭೂಮಿಯ ತತ್ವ ಗುಣಗಳು ಒಂದೇ. ಹಾಗಾದ್ರೆ ಈ ವೃಕ್ಷಕ್ಕೆ ಮಾತ್ರ ಏನಕ್ಕೆ ಆಮ್ಲಜನಕವನ್ನು ಜಾಸ್ತಿ ಉತ್ಪತ್ತಿ ಮಾಡುವಂತಹ ಶಕ್ತಿ ಬಂದಿತು ಅನ್ನುವುದೇ ಯೋಚಿಸಿದಾದ್ರೆ ಮಹಾಶಿಯರ ವಾಣಿಗಳ ಪ್ರಬುದ್ಧ ಚಿಹ್ನೆಗಳು ಏನಂತ ಹೇಳುತ್ತೆ, ಆ ವೃಕ್ಷವೂ ಕೂಡ ಆ ವೃಕ್ಷದಲ್ಲಿರುವ ಬೀಜ ಕ್ಷೇತ್ರ ಬಹಳ ಮುಖ್ಯ ಕೆಲಸ ಮಾಡುತ್ತೆ. ಆ ಬೀಜದಲ್ಲಿ ಆ ಗುಣತತ್ವ ಇರುತ್ತೆ.
ಇಂತಹ ಪತ್ರೆಗಳು, ಇಂತಹ ಪುಷ್ಪ, ಪಾರಿಜಾತ ಪುಷ್ಪಗಳು, ಈ ಪಾರಿಜಾತ ಪುಷ್ಪದಲ್ಲಿ ಒಂದಿಷ್ಟು ಇಂದ್ರ ಮಂತ್ರಗಳಂತ ಬರುತ್ತೆ, ವಾಯು ಜಲಾಚರ ವಿಧಿಗಳಲ್ಲಿ ಬರುತ್ತೆ. ಈ ಮಂತ್ರವನ್ನ ನೀವು ಅಭಿಮಂತ್ರಿಸಿ 1,00,000 ಅಥವಾ 1,00,00,000 ಮಂತ್ರವನ್ನ ಪಾರಿಜಾತ ಪುಷ್ಪದ ಮೇಲೆ ಅಭಿಮಂತ್ರಿಸಿ ನಿಮ್ಮ ಸ್ಥಾನದಲ್ಲಿ ಇಟ್ಟುಕೊಳ್ಳಿ. ಮಂತ್ರದ ಒಂದು ಪರೀಕ್ಷೆ ಮಾಡಿ. ಒಂದು ಕಡೆ ಮಂತ್ರ ಇಲ್ಲದ ಪುಷ್ಪವನ್ನ ಒಂದು ಕಡೆ ಪರೀಕ್ಷೆ ಮಾಡಿ. ಆದ್ರೆ ಮಂತ್ರ ಜಪಿಸಿರುವಂತಹ ಈ ಪುಷ್ಪಕ್ಕೆ ಇದ್ರದ್ದು ಎನರ್ಜಿಯನ್ನು ಕೂಡ ನೀವು ಚೆಕ್ ಮಾಡಿ. ಎಲ್ಲಿ ಚೆಕ್ ಮಾಡ್ತೀರಾ? ಇನ್ಸ್ಟ್ರೂಮೆಂಟ್ ಆಫ್ ಟೆಕ್ನಾಲಜಿಗಳಲ್ಲಿ ಏನು ಇರುತ್ತಲ್ಲ, ಕೆಮಿಸ್ಟ್ರಿಯಲ್ಲಿ, ರಾಸಾಯನಿಕವಾದ ಈ ರಾಸಾಯನಿಕ ಮಂತ್ರ ಜಪಿಸಿರುವಂತಹ ಈ ಹೂವ ಯಾವ ಬದಲಾವಣೆ ಆಗಿದೆ, ಮಂತ್ರ ಜಪಿಸ್ತಲೇ ಇರ್ತಕ್ಕಂಥ ಹೂವ ಏನು ಬದಲಾವಣೆ ಆಗಿದೆ ಅಂತ ನೋಡ್ಬೇಕಾಗಿದ್ರೆ ಅದನ್ನ ರಸವನ್ನು ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗೆಯೇ ನಾವು ಇಂದಿನ ಕಾಲಘಟ್ಟದಿಂದಲೂ ಇಂತಿಂತಹ ಪುಷ್ಪಗಳನ್ನೇ ಮುಡಿಸಿ ಇಂತಿಂತಹ ಮಂತ್ರಗಳನ್ನೇ ಜಪಿಸಿದಾಗ ಇಂಥ ಶಕ್ತಿ ಬರುತ್ತೆ. ನಮ್ಮಲ್ಲಿರುವ ಅನೇಕ ಕೆಟ್ಟ ಗುಣಗಳು ದೂರ ಹೋಗಿ ಒಳ್ಳೆಯ ಸುಶ್ರುತಾನಂದ ಬರುತ್ತೆ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿರ್ತಕ್ಕಂಥದ್ದು ಪೂಜಾ ಕೈಂಕರ್ಯಗಳಲ್ಲಿ ಅನೇಕ ವಿಧಿವಿಧಾನಗಳಿದೆ. ಜಪತಪಾದಿಗಳಲ್ಲೂ ಅನೇಕ ವಿಧಿವಿಧಾನದಿದೆ. ಆ ಗುರುಮುಖೇನವಾಗಿ ಬಲ್ಲವರೇ ಬಲ್ಲರು ಬೇವು ಬೆಲ್ಲದ ಸವಿಯನ್ನ ಅಂತ ಇದು ಅರ್ಥವು. ಹಾಗಾಗಿ ಅವರವರವರ ನಂಬಿಕೆ, ಅವರವರವರ ಭಾವನೆ, ಅವರವರ ಶಕ್ತಿಗಳು ನಡೆದುಕೊಂಡು ಬಂದಿರತಕ್ಕಂಥವರಿಗೆ ಮಾತ್ರ ಗೊತ್ತಾಗುತ್ತೆ. ನಾವು ಅದಕ್ಕೆ ಯಾವುದಕ್ಕೂ ಕೂಡ ತಲೆಗೋಡಬಾರದು. ನಮ್ಮ ತಾತ ಮುತ್ತಾತಿಂದರು ಪೂರ್ವಜರು ಏನು ಹೇಳ್ಕೊಂಡು ಬಂದಿದ್ದಾರೋ ನಮ್ಮ ಭಾರತೀಯ ಸಂಪ್ರದಾಯದ ಜೊತೆಯಲ್ಲಿ ಸವಿಸ್ತಾರವಾದಂತಹ ಪ್ರಾರ್ಥನೆ, ಪೂಜಾ ಕೈಂಕರ್ಯಗಳನ್ನು ಯಾರ ಮಾತಿಗೂ ನಾವು ಕಿವಿ ಕೊಡದಂತೆ ನಮ್ಮ ಭಾವನೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕಾರದ ಜೊತೆಯಲ್ಲಿ ಪ್ರಾಕೃತಿಕ ನಿಘಂಟುಗಳನ್ನ ನಾವು ಅವಿಚ್ಛಿನ್ನವಾಗಿ ಇಟ್ಟುಕೊಂಡು ಹೋಗ್ಬೇಕಾಗುತ್ತೆ. ಇದರಲ್ಲೂ ಒಂದು ಶಕ್ತಿ ಇದೆ ಅಂತ ತೋರಿಸ್ಕೊಡುತ್ತೆ, ಖಂಡಿತ ಇರುತ್ತೆ, ಒಳಿತಾಗುತ್ತೆ.